ನಮಸ್ತೆ ವೀಕ್ಷಕರೇ, NR World ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ನಿಮಗೆ ರೆಂಟಲ್ ಇನ್ಕಮ್ ಜೊತೆಗೆ ಡೂಪ್ಲೆಕ್ಸ್ ಮನೆ ಇರುವಂಥ ಪ್ರಾಪರ್ಟಿ ಮುಂದೆ ಇದ್ದೀವಿ. ತುಂಬ ಜನ ಕೇಳ್ತಾ ಇದ್ರು ನಮಗೆ ಡೂಪ್ಲೆಕ್ಸ್ ಮನೆನೂ ಇರಬೇಕು, ಜೊತೆಗೆ ರೆಂಟಲ್ ಇನ್ಕಮ್ ಕೂಡ ಬರಬೇಕು ಅಂತ. ಸೊ ಆ ಥರ ಪ್ರಾಪರ್ಟಿನ ನಿಮಗೆ ತೋರ್ಸೋಕ್ಕೆ ಅಂತ ಬಂದಿದ್ದೀವಿ. ಇದು ಹೇಗಿದೆ ಪ್ರಾಪರ್ಟಿ ಅಂತ ನೋಡೋಣ ಬನ್ನಿ. ಇದು ನಿಮಗೆ 30-40 ಪ್ರಾಪರ್ಟಿ ಆಗಿದೆ. ಇದರಲ್ಲಿ ನಿಮಗೆ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರಲ್ಲಿ ರೆಂಟಲ್ ಇನ್ಕಮ್ ಬರುವಂಥ ಮನೆ ಇದೆ. ಸೆಕೆಂಡ್ ಫ್ಲೋರಿಂದ ನಿಮಗೆ ಡೂಪ್ಲೆಕ್ಸ್ ಮನೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ನಾವು ಪಾರ್ಕಿಂಗ್ ಏರಿಯಾ ನೋಡ್ತಾ ಇದ್ದೀವಿ. ಇಲ್ಲಿ 2 ಕಾರು ಮತ್ತು 5ರಿಂದ 6 2 ವೀಲರ್ಸ್ನ ನಿಲ್ಸ್ಕೊಬೋದು. ಮತ್ತು ಇಲ್ಲಿ ವಾಟರ್ ಫೆಸಿಲಿಟಿ ಬಂದರೆ ನಿಮಗೆ ಬೋರ್ವೆಲ್ ವಾಟರ್ ಫೆಸಿಲಿಟಿ ಇದೆ. ಕಾವೇರಿ ಜೊತೆಗೆ CMC 3 ಕೂಡ ಅವೈಲೇಬಲ್ ಇದೆ. ಇಲ್ಲಿ ನಿಮಗೆ ನೀವು ನೋಡ್ತಾ ಇದ್ದೀರಾ, ಬೋರ್ವೆಲ್ದು ಆಲ್ಮೋಸ್ಟ್ 700 ಸ್ಕ್ವೇರ್ ಫೀಟ್ ಇದೆ. ಜೊತೆಗೆ 8000 ಲೀಟರ್ಸ್ ಅಷ್ಟು ಕೆಪಾಸಿಟಿಯದು ಸಂಪ್ ಇದೆ. ಇದು ನಿಮಗೆ ಗ್ರೌಂಡ್ ಫ್ಲೋರ್ದು ರೆಂಟಲ್ ಇನ್ಕಮ್ ಬರುವಂಥ ಮನೆ. ಇದು ನಾರ್ತ್ ಫೇಸಿಂಗ್ ಬರುತ್ತೆ. ನೀವಿಲ್ಲಿ ನೋಡ್ಬೋದು, ಇದು TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ ಇಲ್ಲಿ. ಇದು ನಿಮಗೆ ಹಾಲ್ ಬರುತ್ತೆ. ಇದ್ರ ಜೊತೆಗೆ ಇಲ್ಲಿ ನಿಮಗೆ ಒಂದು ಸ್ಮಾಲ್ ಪೂಜಾ ರೂಮ್ ಮಾಡಿದ್ದಾರೆ. ಈ ಕಡೆ ನಿಮಗೆ ಓಪನ್ ಕಿಚನ್ ಬರುತ್ತೆ. ಇಲ್ಲಿ ನಿಮಗೆ ಕೆಳಗಡೆ ಡ್ರಾಯರ್ಸ್ ಕೂಡ ಕೊಟ್ಟಿದ್ದಾರೆ ಸ್ಟೋರೇಜಿಗೆ, ಮತ್ತು ಇಲ್ಲೂ ಕೂಡ ಸ್ಟೋರೇಜ್ ಇದೆ. ಇಲ್ಲಿ ನಿಮಗೆ ವಾಟರ್ ಫಿಲ್ಟರಿಗೆ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಚಿಮ್ನಿಗೆ ಅಂತ ಈ ಸ್ಪೇಸ್ನ ಖಾಲಿ ಇದೆ. ಇದ್ರ ಜೊತೆಗೆ ನಿಮ್ಗೆ ಇಲ್ಲಿ ಒಂದು ರೂಮ್ ಬರುತ್ತೆ. ಆ್ಯಂಡ್ ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಬರುತ್ತೆ ನಿಮಗೆ. ಇದು ನಿಮಗೆ ವಾಷಿಂಗ್ ಮಿಷಿನ್ ಏನಾದರೂ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಆ ಯೂನಿಟ್ ಕೊಟ್ಟಿದ್ದಾರೆ. ಜೊತೆಗೆ ಕನೆಕ್ಷನ್ಸ್ ಕೂಡ ಇಲ್ಲೇ ಇದೆ. ಸೊ ಈ ಮನೆಯಿಂದ ನೀವು ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಈ ಪ್ರಾಪರ್ಟಿಲಿ ಇನ್ನೂ ಒಂದು ಅಡ್ವಾಂಟೇಜ್ ಏನಂದರೆ, ನಿಮಗೆ ಕಂಪ್ಲೀಟ್ ಗ್ರೌಂಡ್ ಫ್ಲೋರಿಂದ ಲಾಸ್ಟ್ ಫ್ಲೋರ್ ತನಕ ಲಿಫ್ಟ್ ಫೆಸಿಲಿಟಿ ಇದೆ. ನೀವು ನೋಡ್ತಾ ಇರ್ಬೋದು. ಜೊತೆಗೆ ನಿಮಗೆ ಸ್ಟೇರ್ಸ್ ಕೂಡ ಕೊಟ್ಟಿದ್ದಾರೆ. ನಿಮ್ಗೆ ಇಲ್ಲಿ ನೋಡ್ಬೋದು, ನಾವು ಫಸ್ಟ್ ಫ್ಲೋರ್ ಮನೆ ಹತ್ರ ಇದ್ದೀವಿ ಈಗ. ಇಲ್ಲಿ ನಿಮ್ಗೊಂದು ಬಾಲ್ಕನಿ ಸಿಟ್ಔಟ್ ಥರ ಸ್ಪೇಸ್ ಎಷ್ಟು ಸ್ಪೇಷಿಯಸ್ ಆಗಿ ಬಿಟ್ಟಿದ್ದಾರೆ ಆಚೆಗಡೆ. ಇದು ನಿಮಗೆ ಮೇನ್ ಡೋರ್ ಬರುತ್ತೆ. ಎಂಟ್ರೆನ್ಸಲ್ಲೂ ನಿಮಗೆ ಚೆನ್ನಾಗಿ ಮೇಲೆ ವರ್ಕ್ POP ವರ್ಕ್ ಎಲ್ಲ ಮಾಡಿದ್ದಾರೆ. ನಿಮಗೆ ಮೇನ್ ಡೋರ್ ಕಂಪ್ಲೀಟ್ ಟೀಕುಡ್ದು ಬರುತ್ತೆ. ನೀವು ನೋಡ್ಬೋದು, ಅದ್ರ ಡಿಸೈನ್ಸ್ ಕೂಡ ಕಾವಿಂಗ್ದು ಡಿಸೈನ್ ಮಾಡಿದ್ದಾರೆ. ಇದು ನಿಮಗೆ ಲಿವಿಂಗ್ ಏರಿಯಾ ಬರುತ್ತೆ. ಇಲ್ಲಿ TV ಕ್ಯಾಬಿನೆಟ್ ಇದೆ. ಆ್ಯಂಡ್ ಅಲ್ಲಿಂದ ನಿಮಗೆ ಈ ಸೈಡು ಕಿಚನ್ ಬರುತ್ತೆ. ಸೊ ಕಿಚನ್ಗೆ ಮುಂಚೆ ನಿಮಗೆ ಇಲ್ಲಿ ಪೂಜಾ ರೂಮ್ ಇದೆ. ವುಡನ್ ಟೀಕುಡ್ ವಿತ್ ಗ್ಲಾಸ್ ಡೋರ್ಸ್ ನೋಡ್ಬೋದು ನೀವು. ಇದು ನಿಮಗೆ ಅವನ್ ಇಟ್ಕೊಳ್ಳೋಕ್ಕೆ ಅಂತ ಸ್ಪೇಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಕೆಳಗಡೆನೂ ಸ್ಟೋರೇಜ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಆ್ಯಂಡ್ ಇದ್ರ ಪಕ್ಕದಲ್ಲೂ ನೀವು ಇಲ್ಲಿ ಇನ್ ಕೇಸ್ ಫ್ರಿಡ್ಜ್ ಸ್ಟೋರ್ ಮಾಡಬೇಕಾದ್ರೆ ಇಲ್ಲೂ ಕೂಡ ನಿಮಗೆ ಕನೆಕ್ಷನ್ ಜೊತೆಗೆ ಜಾಗ ಇದೆ. ಆ್ಯಂಡ್ ಈ ಜಾಗನ ನೀವು ಮಿಕ್ಸರ್ ಇಟ್ಕೊಳ್ಳೋದಕ್ಕೆ ಅಂತ ಕೊಟ್ಟಿದ್ದಾರೆ ಈ ಸ್ಪೇಸ್ನ. ಇಲ್ಲೂ ನಿಮಗೆ ಕನೆಕ್ಷನ್ಸ್ ಇದೆ. ಆ್ಯಂಡ್ ಇಲ್ಲೂ ಹೈಡ್ರಾಲಿಕ್ ಡೋರ್ಸ್ ಕೊಟ್ಟು ನಿಮಗೆ ಸ್ಟೋರೇಜ್ ಮಾಡಿದ್ದಾರೆ. ಇಲ್ಲೂ ನಿಮಗೆ ಕಂಪ್ಲೀಟ್ ಸ್ಟೋರೇಜ್ ಬರುತ್ತೆ. ಚಿಮ್ನಿಗೆ ಮತ್ತು ವಾಟರ್ ಫಿಲ್ಟರಿಗೆಲ್ಲ ಜಾಗ ಇದೆ. ಆ್ಯಂಡ್ ಒಂದು ಸಿಂಕ್ ಕೂಡ ಅಟ್ಯಾಚ್ ಆಗಿರುತ್ತೆ ನಿಮಗೆ. ನಿಮಗೆ ಇಲ್ಲಿ 2 ಬೆಡ್ರೂಮ್ ಬರುತ್ತೆ. ಸೊ ನಾವೀಗ ಫಸ್ಟ್ ಬೆಡ್ರೂಮ್ ಹೇಗಿದೆ ಅಂತ ನೋಡಿ.
ಇದು ನಿಮಗೆ ಫಸ್ಟ್ ಬೆಡ್ರೂಮ್ ಬರುತ್ತೆ. ಇಲ್ಲಿ ನಿಮಗೆ ಯೂಜ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ, ಸ್ಲೈಡಿಂಗ್ ವಾರ್ಡ್ರೋಬ್ಸು. ಮೇಲೆ ಕೂಡ ನಿಮಗೆ ಸ್ಟೋರೇಜ್ ಇದೆ. ಆ್ಯಂಡ್ ಇಲ್ಲೂ ನೀವು ನೋಡ್ಬೋದು ಮೇಲೆ ವಿತ್ ಲೈಟಿಂಗ್ಸ್ ಏನು ವರ್ಕ್ ಮಾಡಿದ್ದಾರೆ, ನಿಮಗೆ ಫಾಲ್ ಸೀಲಿಂಗು. ಆ್ಯಂಡ್ ನಿಮಗೆ ಈ ಕಡೆ ಸೈಡು ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ, ಹಿಂದೆ ಸ್ಟೋರೇಜ್ ಇದೆ. ಈ ರೂಮಲ್ಲೂ ಕೂಡ ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಈ ಕಡೆ ನಿಮಗೆ ಸಿಸ್ಟಮ್ ಆ ಥರ ಏನಾದರೂ ಸ್ಟೋರ್ ಮಾಡಬೇಕಿದ್ರೆ ಸ್ಟಡಿ ಟೇಬಲ್ ಅಥವಾ ಯೂಸ್ ಮಾಡೋಕ್ಕೆ ಈ ಸ್ಪೇಸ್ನ ಕೊಟ್ಟಿದ್ದಾರೆ. ನಿಮಗೆ ಅಟ್ಯಾಚ್ಡ್ ಟಾಯ್ಲೆಟ್ ಕೂಡ ಇತ್ತು ಅಲ್ಲಿ, ಜೊತೆಗೆ ಇದು ನಿಮಗೆ ಒಂದು ಕಾಮನ್ ಬಾತ್ರೂಮ್ ಕೂಡ ಬರುತ್ತೆ. ಇದು ನಿಮಗೆ ಸೆಕೆಂಡ್ ರೂಮ್. ಇಲ್ಲೂ ಸೇಮ್ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಮೇಲೆ ಕೂಡ ಸ್ಟೋರೇಜ್ ಇದೆ. ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿ ಅಟ್ಯಾಚ್ ಮಾಡಿದ್ದಾರೆ. ಈ ರೂಮಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಇಲ್ಲ, ಸೊ ಅದಕ್ಕೆ ನಿಮಗೆ ಒಂದು ಕಾಮನ್ ಟಾಯ್ಲೆಟನ್ನು ಇದ್ರ ಪಕ್ಕದಲ್ಲಿ ಕೊಟ್ಟಿದ್ದಾರೆ. ನಾವೀಗ ನೆಕ್ಸ್ಟ್ ಫ್ಲೋರ್ ಡೂಪ್ಲೆಕ್ಸ್ ಮನೆ ಏನು ಸ್ಟಾರ್ಟ್ ಆಗುತ್ತೆ ಅದು ಹೇಗಿದೆ ಅಂತ ನೋಡೋಣ. ನಿಮಗೆ ಸ್ಟೆಪ್ಸ್ ಹತ್ರ ಬೆಳಕು ಬರಲಿ ಅಂತ ಅವ್ರು ಈ ಥರ ಡಿಸೈನ್ ಮಾಡಿ ಬಿಟ್ಟಿದ್ದಾರೆ. ಸೊ ಇಲ್ಲೂ ನಿಮಗೆ ಎಂಟ್ರೆನ್ಸಲ್ಲಿ ಜಾಗ ಬಿಟ್ಟಿದ್ದಾರೆ. ಸೊ ಅದಕ್ಕೆ ನೀವು ಈ ಸ್ಪೇಸ್ನ ನಿಮಗೆ ಸಂಜೆ ಹೊತ್ತು ಕೂರಕ್ಕೆ ಆ ಥರ ಯೂಸ್ ಮಾಡ್ಕೊಬೋದು. ಇಲ್ಲೊಂದು ನಿಮಗೆ ಬಾಲ್ಕನಿ ಸಿಗುತ್ತೆ. ನಿಮಗೆ ಎಂಟ್ರೆನ್ಸಲ್ಲೂ ವಿಂಡೋಸ್ ನೀವು ನೋಡ್ಬೋದು, ಈ ಲಾಂಗ್ ವಿಂಡೋಸ್ ಏನು ಕೊಟ್ಟಿದ್ದಾರೆ. ಸೊ ಇದರಿಂದ ನಿಮಗೆ ವೆಂಟಿಲೇಷನ್ ಎಲ್ಲ ಕೂಡ ಚೆನ್ನಾಗಿರುತ್ತೆ. ನಿಮಗೆ ಇಲ್ಲೂ ಕಂಪ್ಲೀಟ್ ಮೇನ್ ಡೋರ್ ಟೀ ಕುಡ್ದು ಬರುತ್ತೆ. ಇದು ಕೂಡ ನೀವು ಕಾರ್ವಿಂಗ್ ಡಿಸೈನ್ಸ್ನ ನೋಡ್ಬೋದು. ಆ್ಯಂಡ್ ಇದು ನಿಮಗೆ ಲಿವಿಂಗ್ ಏರಿಯಾ. ಇಲ್ಲಿ ನಿಮಗೆ ಟಿ ವಿ ಕ್ಯಾಬಿನೆಟ್ ಬರುತ್ತೆ. ಇದು ಕೂಡ ನಿಮಗೆ ಆ ವುಡ್ಡಂದು ಏನು ವಿನಿಯರ್ ಫಿನಿಶಿಂಗ್ ಮಾಡಿದ್ದಾರೆ, ಸೊ ಆ ಥೀಮಲ್ಲಿ ಮಾಡಿರುವಂಥ ಟಿ ವಿ ಕ್ಯಾಬಿನೆಟ್ ಇದು. ನೀವು ಕಂಪ್ಲೀಟ್ ವುಡ್ಡನ್ ಥೀಮಿಗೆ ಮ್ಯಾಚ್ ಆಗೋ ಥರ ನೋಡ್ಬೋದು. ಮತ್ತು ಈ ಸ್ಪೇಸನ್ನು ಅವರು ಹೈ ಸೀಲಿಂಗ್ ಪ್ಲ್ಯಾನ್ ಥರ ಫುಲ್ಲು ಟಾಪ್ ತನಕ ಡಿಸೈನ್ ಮಾಡಿದ್ದಾರೆ. ಅದು ವಿತ್ ಲೈಟಿಂಗ್ಸು ಒಂದು ಲಕ್ಸುರಿಯಸ್ ಫೀಲ್ ಕೊಡುತ್ತೆ ಈ ಲಿವಿಂಗ್ ಏರಿಯಾದಲ್ಲಿ ಈ ಪೋರ್ಷನ್. ಇಲ್ಲಿಂದ ನಿಮಗೆ ಈ ಸ್ಪೇಸಲ್ಲೂ ನಿಮಗೆ ಸ್ಟೋರೇಜ್ ಬರಲಿ ಅಂತ ಕೆಳಗಡೆ ಜಾಗ ಬಿಟ್ಟಿದ್ದಾರೆ, ಸ್ಟೆಪ್ಸ್ ಕೆಳಗಡೆ. ಆ್ಯಂಡ್ ಇಲ್ಲಿ ಒಂದು ವಾಶ್ರೂಮ್ ಬರುತ್ತೆ. ಅಲ್ಲೂ ನಿಮಗೆ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಇದು ನಿಮಗೆ ಲಿವಿಂಗ್ ಏರಿಯಾಯಿಂದ ಡೈನಿಂಗ್ಗೆ ಸಪ್ರೇಷನ್ ಆಗುವಂಥ ವಾಲ್ಸು. ಇಲ್ಲಿ ನೀವು ನೋಡ್ಬೋದು ಗ್ಲಾಸ್ ಪಿಲ್ಲರ್ಸ್ ಹಾಕಿದ್ದಾರೆ. ಸೊ ಇದು ನಿಮಗೆ ಒಂದು ವಿತ್ ಲೈಟಿಂಗ್ ಹಾಕಿರೋದ್ರಿಂದ ಒಂದು ಅಷ್ಟು ಲಕ್ಸುರಿಯಸ್ ಪೀಸ್ ಥರ ಕಾಣುತ್ತೆ ಈ ಪೋರ್ಷನ್. ಇಲ್ಲೂ ನಿಮಗೆ ವಿತ್ ಲೈಟಿಂಗ್ಸ್ ಬರುತ್ತೆ. ಸೊ ಶೋ ಪೀಸಸ್ ಎಲ್ಲ ಸ್ಟೋರ್ ಮಾಡ್ಬೋದು. ಇದು ನಿಮಗೆ ಡೈನಿಂಗ್ ಏರಿಯಾ ಬರುತ್ತೆ. ನಿಮಗೆ ಫ್ಲೋರ್ ಕಂಪ್ಲೀಟ್ ಇಟಾಲಿಯನ್ ಮಾರ್ಬಲ್ ಹಾಕಿದ್ದಾರೆ, ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಅಗೇನ್ ನೀವು ಮಿಕ್ಸರ್ ಅಥವಾ ಅವನ್ ಇಟ್ಕೊಳ್ಳೋದಕ್ಕೆ ಈ ಸ್ಪೇಸ್ನ ಯುಟಿಲೈಸ್ ಮಾಡ್ಬೋದು. ಅದ್ರ ಜೊತೆಗೆ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ. ಕೆಳಗಡೆ ಕೂಡ ಸ್ಟೋರೇಜ್ ಇದೆ ಕಂಪ್ಲೀಟು. ಆ್ಯಂಡ್ ಪ್ಲಗ್ ಪಾಯಿಂಟ್ಸ್ ಕೂಡ ಇದೆ. ಇಲ್ಲೂ ಒಂದು ನಿಮಗೆ ಮಿರರ್ ಅಟ್ಯಾಚ್ ಮಾಡಿದ್ದಾರೆ. ಇದ್ರ ಮೇಲೆ ನಿಮಗೆ ಒಂದು ವಾಶ್ ಬೇಸಿನ್ನ ಅಟ್ಯಾಚ್ ಮಾಡ್ಕೊಬೋದು ನೀವು. ಅಲ್ಲಿಂದ ನಿಮಗೆ ಇದು ಓಪನ್ ಕಿಚನ್ ಏರಿಯಾ ಬರುತ್ತೆ. ನಿಮಗೆ ಕಿಚನ್ಗೆ ಅಟ್ಯಾಚ್ ಆಗಿರುವಂಥದ್ದು ಇಲ್ಲಿ ಒಂದು ಪ್ಯಾಂಟ್ರಿ ಯೂನಿಟ್ ಕೂಡ ಇದೆ. ಸೊ ಅದ್ರ ಜೊತೆ ನಿಮಗೆ ಪ್ಲಗ್ ಪಾಯಿಂಟ್ಸು ಬರುತ್ತೆ. ಇನ್ ಕೇಸ್ ಫ್ರಿಡ್ಜ್ ಅದೆಲ್ಲ ಸ್ಟೋರ್ ಮಾಡಬೇಕಿದ್ರೆ ನೀವು ಈ ಸ್ಪೇಸ್ಗಳನ್ನ ಯುಟಿಲೈಸ್ ಮಾಡ್ಬೋದು. ಇದು ನಿಮ್ಗೆ ಓಪನ್ ಕಿಚನ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಇಲ್ಲೂ ನಿಮಗೆಲ್ಲ ಹೈಡ್ರಾಲಿಕ್ ಕ್ಲೋಸರ್ಸಲ್ಲಿ ಸ್ಟೋರೇಜ್ ಮಾಡಿದ್ದಾರೆ. ಮೇಲೆ ಕೂಡ ನಿಮಗೆ ಕಂಪ್ಲೀಟ್ ಸ್ಟೋರೇಜ್ ಬರುತ್ತೆ. ಇದ್ರ ಜೊತೆ ನಿಮಗೆ ಒಂದು ಯುಟಿಲಿಟಿ ಏರಿಯಾ ಅಟ್ಯಾಚ್ ಆಗಿದೆ ಈ ಕಡೆ. ಆ್ಯಂಡ್ ಈ ಫ್ಲೋರಲ್ಲಿ ನಿಮಗೆ ಒಂದು ಬೆಡ್ರೂಮ್ ಬರುತ್ತೆ. ನೀವು ನೋಡ್ಬೋದು ಇಲ್ಲಿ ಇದು ಕಿಡ್ಸ್ ರೂಮ್ ಅಥವಾ ಓಲ್ಡ್ ಏಜ್ ಆಗಿರೋರಿಗೆ ಅಂತ ಈ ರೂಮ್ನ ಯುಟಿಲೈಸ್ ಮಾಡ್ಬೋದು ನೀವು. ಸೊ ನಿಮ್ಗೆ ವೆಂಟಿಲೇಷನ್ಗೆ ವಿಂಡೋಸ್ ಇದೆ ಮತ್ತು ಸ್ಟೋರೇಜ್ಗೂ ಕೂಡ ನಿಮಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಮಾಡಿದ್ದಾರೆ. ಮೇಲೆ ಕೂಡ ಸ್ಟೋರೇಜ್ ಬರುತ್ತೆ.
ಸೊ ಈ ರೂಮ್ ಕೂಡ ಅಗೇನ್ ಅವರು ಹಾಲಲ್ಲಿ ಲಿವಿಂಗ್ ಏರಿಯಾದಲ್ಲಿ ಏನು ಡಿಸೈನ್ ಮಾಡಿದ್ದಾರೆ ವುಡನ್ ಥೀಮು ಅದೇ ಕಾನ್ಸೆಪ್ಟಿಗೆ ಮ್ಯಾಚ್ ಆಗೋ ಥರನೇ ಕಲರ್ ಮ್ಯಾಚ್ ಮಾಡಿದ್ದಾರೆ. ಸೊ ಅದ್ರ ಪಕ್ಕ ನಿಮಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ, ಇಲ್ಲಿ ನಿಮಗೆ ಸ್ಟಡಿ ಟೇಬಲ್ ಬರುತ್ತೆ, ಆ ಸೆಟಪ್ ಇಲ್ಲಿ ಮಾಡಿದ್ದಾರೆ. ಆ್ಯಂಡ್ ನಿಮಗೆ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ನಿಮಗೆ ಇಲ್ಲಿ ಒಂದು ಟಿ ವಿ ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ. ಇಲ್ಲಿ ನೀವು ಪೂಜಾ ರೂಮ್ ನೋಡ್ಬೋದು. ಸೊ ಲಿವಿಂಗ್ ಏರಿಯಾ ಮತ್ತು ಡೈನಿಂಗ್ ಏರಿಯಾಗೆ ಏನಿತ್ತು ಅದ್ರ ಮಧ್ಯ ನಿಮಗೆ ಡೆಲ್ಲಿಯಿಂದ ಇಂಪೋರ್ಟ್ ಮಾಡ್ಕೊಂಡಿರೋಂಥ ಮಾರ್ಬಲ್ಸ್ನ ಅಟ್ಯಾಚ್ ಮಾಡಿದ್ದಾರೆ. ಡೋರ್ಸ್ಗೆ ಗ್ಲಾಸ್ ವಿತ್ ವುಡನ್ ಫ್ರೇಮಿಂಗ್ ಡೋರ್ಸ್ ನೋಡ್ಬೋದು ನೀವು. ನೀವು ಸ್ಟೆಪ್ಸ್ ಕೂಡ ನೋಡ್ಬೋದು, ಒಂದು ಡಿಫ್ರೆಂಟ್ ವೇಯಲ್ಲಿ ಅದು ನಿಮಗೆ ಕಂಪ್ಲೀಟ್ ಮನೆಗೆ ಏನು ಲಕ್ಸುರಿಯಸ್ ಫೀಲ್ ಬರಬೇಕು ಆ ಥರ ವೇಯಲ್ಲೇ ಗ್ಲಾಸ್ ಹಾಕಿ ಜೊತೆಗೆ ಸ್ಟೇನ್ಲೆಸ್ ಸ್ಟೀಲ್ಗಳನ್ನ ಹಾಕಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ನಿಮಗೆ ಈ ಫ್ಲೋರಲ್ಲಿ 2 ಬೆಡ್ರೂಮ್ ಬರುತ್ತೆ. ಇದು 3 BHK ಡೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ನಿಮಗೆ ಇಲ್ಲಿ ಕೆಳಗಡೆ 1 ಬೆಡ್ರೂಮ್, ಇಲ್ಲಿ 2 ಬೆಡ್ರೂಮ್ ಬರುತ್ತೆ. ಸೊ ಈ ವಾಲ್ನ ನೀವು ನೋಡಿದ್ರಿ, ಕೆಳಗಡೆಯಿಂದ ಅದೇನು ಹೈ ಸೀಲಿಂಗ್ ಪ್ಯಾನಲ್ ಡಿಸೈನ್ ಮಾಡಿದ್ರು ಅದು ನೀವು ಇಲ್ಲಿಂದ ಕೂಡ ನಿಮಗೆ ವ್ಯೂ ಇರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಒಂದು ಸ್ಟಡಿ ಟೇಬಲ್ ಅಥವಾ ಇಲ್ಲೂ ಕೂಡ ನೀವು ಟಿ ವಿ ಕ್ಯಾಬಿನೆಟ್ ಅಂತ ಮಾಡ್ಕೊಬೋದು. ಸೊ ಇದ್ರ ಕನೆಕ್ಷನ್ ನಿಮಗೆ ಕೆಳಗಡೆ ಟಿ ವಿ ಕ್ಯಾಬಿನೆಟ್ ಏನಿದೆ ಅದಕ್ಕೆ ಕನೆಕ್ಟ್ ಆಗಿರುತ್ತೆ. ಸೊ ಇದು 2nd ಬೆಡ್ರೂಮ್. ಇಲ್ಲೂ ಕೂಡ ನಿಮಗೆ ಸ್ಟೋರೇಜಿಗೆ ವಾರ್ಡ್ರೋಬ್ಸ್ ಮಾಡಿದ್ದಾರೆ, ಮೇಲೆ ಕೂಡ ಸ್ಟೋರೇಜ್ ಇದೆ. ಆ್ಯಂಡ್ ಅದ್ರ ಪಕ್ಕದಲ್ಲಿ ನಿಮಗೆ ಸ್ಟಡಿ ಟೇಬಲ್ ಮಾಡಿದ್ದಾರೆ. ಇಲ್ಲಿ ಟಿ ವಿ ಕ್ಯಾಬಿನೆಟ್ ಬರುತ್ತೆ, ಜೊತೆಗೆ ಈ ಕಾರ್ನರಲ್ಲಿ ನಿಮಗೆ ಮಿರರ್ ಅಟ್ಯಾಚ್ ಮಾಡಿ ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ಈ ರೂಮಲ್ಲೂ ಕೂಡ ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ. ಸೊ ಎಲ್ಲದಕ್ಕೂ ಆಲ್ಮೋಸ್ಟ್ ವಾಲ್ ಮೌಂಟೆಡ್ ಕಮೋಡ್ ಮಾಡಿದ್ದಾರೆ. ನಿಮಗೆ ಇದು 3rd ಬೆಡ್ರೂಮ್. ಸೊ ಇದು ನಿಮ್ಮ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಸ್ವಲ್ಪ ಸ್ಪೇಷಿಯಸ್ ಆಗಿದೆ ಕೆಳಗಡೆದು ಮತ್ತು 2nd ಬೆಡ್ರೂಮ್ ಕಂಪೇರ್ ಮಾಡಿದ್ರೆ. ಸೊ ಇಲ್ಲೂ ನಿಮಗೆ ಸ್ಟೋರೇಜ್ಗೆ ಕಬೋರ್ಡ್ಸ್ ಕೊಟ್ಟಿದ್ದಾರೆ, ವಿತ್ ಲೈಟಿಂಗ್ ಅಟ್ಯಾಚ್ ಮಾಡಿದ್ದಾರೆ. ಮೇಲೆ ಕೂಡ ಕಂಪ್ಲೀಟ್ ನೀವು ಈ ಫುಲ್ ವಾಲಲ್ಲೂ ಮೇಲ್ಗಡೆ ಕಂಪ್ಲೀಟ್ ಸ್ಟೋರೇಜ್ ಕೊಟ್ಟಿದ್ದಾರೆ, ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ವೆಂಟಿಲೇಷನ್ಗೆ ನಿಮಗೆ ಆ ಕಾರ್ನರ್ಸಲ್ಲಿ ಜೊತೆಗೆ ಇಲ್ಲೂ ಕೂಡ ವಿಂಡೋಸ್ ಇದೆ, ಅದರಿಂದ ಬೆಳಕು ಕೂಡ ಈ ರೂಮಲ್ಲಿ ಚೆನ್ನಾಗಿ ಬರುತ್ತೆ. ಇಲ್ಲಿ ಮಿರರ್ ಅಟ್ಯಾಚ್ ಮಾಡಿದ್ದಾರೆ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ಗೆ, ಮತ್ತು ಈ ಸ್ಪೇಸ್ನ ಕೂಡ ನೀವು ಸ್ಟೋರೇಜಿಗೆ ಯೂಸ್ ಮಾಡ್ಬೋದು. ನಿಮಗೆ ಈ ರೂಮಲ್ಲೂ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಟಿ ವಿ ಕ್ಯಾಬಿನೆಟ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಈ ಫ್ಲೋರಲ್ಲಿ 2 ಬೆಡ್ರೂಮ್ ಜೊತೆಗೆ ಒಂದು ಅಟ್ಯಾಚ್ ಬಾಲ್ಕನಿ ಕೂಡ ಇರುತ್ತೆ. ನೀವಿಲ್ಲಿ ನೋಡ್ಬೋದು ಔಟ್ಸೈಡರ್ಸ್ ಏನು ಸ್ಟೆಪ್ಸ್ ಯೂಸ್ ಮಾಡ್ತಾರೆ ಅದಕ್ಕೆ ಕನೆಕ್ಟ್ ಆಗಿರೋಂಥ ಬಾಲ್ಕನಿನ ಇಲ್ಲಿ ಮಾಡಿದ್ದಾರೆ. ಸೊ ನೀವು ಈ ಬಾಲ್ಕನಿಗೆ ಸ್ಟೆಪ್ಸ್ ಅಟ್ಯಾಚ್ ಆಗಿರೋದು ನೋಡ್ಬೋದು. ನಾವೀಗ ಲಾಸ್ಟ್ ಫ್ಲೋರಲ್ಲಿ ಇದ್ದೀವಿ. ಟೆರೆಸ್ ಏರಿಯಾ ನೀವು ನೋಡ್ತಿರ್ಬೋದು. ಇಲ್ಲಿ ನಿಮಗೆ ವಾಷಿಂಗ್ಗೆ ಪ್ರೊವಿಷನ್ ಮಾಡಿದ್ದಾರೆ, ವಿತ್ ಕನೆಕ್ಷನ್ ಕೊಟ್ಟಿದ್ದಾರೆ. ಸೊ ನೀವು ವಾಷಿಂಗ್ ಮಿಷಿನ್ ಸ್ಟೋರ್ ಮಾಡ್ಕೊಬೋದು. ಆ್ಯಂಡ್ ಲಿಫ್ಟ್ ಆಪರೇಟಿಂಗ್ ರೂಮ್ ಕೂಡ ಇಲ್ಲಿದೆ, ಅದಕ್ಕೂ ಸೇಫ್ಟಿಗೆ ನಿಮಗೆ ಗೇಟ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲೂ ನಿಮಗೆ ಪ್ಲಗ್ ಪಾಯಿಂಟ್ಸ್ ಕೊಟ್ಟಿರೋದ್ರಿಂದ ನೀವು ಇದನ್ನು ಸ್ಟೋರೇಜಿಗೆ ಯೂಸ್ ಮಾಡ್ಬೋದು. ನಿಮಗೆ ಓವರ್ ಹೆಡ್ ಟ್ಯಾಂಕ್ ಇದೆ, ನೀವು ನೋಡ್ತಾ ಇರ್ಬೋದು. ಜೊತೆಗೆ ಸೋಲಾರ್ ಪ್ರಾವಿಷನ್ ಕೂಡ ಇದೆ. ನಿಮಗೆ ಕಿಚನಿಂದ ಹಿಡಿದು ಸೋಲಾರ್ ಕನೆಕ್ಷನ್ ಬರುತ್ತೆ. ಆ್ಯಂಡ್ ಈ ಕಡೆ ನಿಮಗೆ ಇಲ್ಲೂ ವಾಷಿಂಗ್ಗೆ ಜಾಗ ಮಾಡಿದ್ದಾರೆ.
ನಾವು ಈ ಪ್ರಾಪರ್ಟಿ ಏನು ನೋಡಿದ್ವಿ 30/40 ರೆಂಟಲ್ ಇನ್ಕಮ್ ಜೊತೆಗೆ ಡ್ಯೂಪ್ಲೆಕ್ಸ್ ಮನೆ ಇರುವಂಥ ಪ್ರಾಪರ್ಟಿ. ಇದು ನಿಮಗೆ ಕೆಂಗೇರಿ ಮೆಟ್ರೋ ಸ್ಟೇಷನಿಂದ 1 ಕಿಲೋಮೀಟರ್ ಹತ್ತಿರದಲ್ಲೇ ಇದೆ. ಇದು ಸುತ್ತಮುತ್ತ ನಿಮಗೆ BGS ಕಾಲೇಜ್ ಬರುತ್ತೆ, RNSIT ಕಾಲೇಜ್ ಬರುತ್ತೆ, ಜೊತೆಗೆ ಬಸ್ ಸ್ಟಾಪ್ ಕೂಡ ನಿಮಗೆ ತುಂಬ ಹತ್ತಿರದಲ್ಲಿ ವಿತಿನ್ 100 ಮೀಟರ್ಸ್ ಇದೆ. ಸೊ ಈ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ಬ್ರೋಕರೇಜ್ ಮತ್ತು ಕಮಿಷನ್ ಫೀ ಇದೆ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು.